ATPL ಆನೇಕಲ್ ತಾಲೂಕು ಪ್ರೀಮಿಯಂ ಲೀಗ್ ಸೀಸನ್ 2 ಅನ್ನು ನಡೆಸ್ತಾ ಇದ್ದೇವೆ. ಈ ಒಂದು ಟೂರ್ನಮೆಂಟ್ಗೆ 24 ಪಂದ್ಯ ಟೀಮ್ಸ್ ಇರುತ್ತೆ, ತಂಡಗಳು. ಫಸ್ಟ್ ಪ್ಲೇಸನ್ನು ನಾವು 5,55,555 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ. ನಮ್ಮ ಆನೇಕಲ್ ತಾಲೂಕಿನ ಆಟಗಾರರು ಎಲ್ಲರೂ ಮುಂಚೂಣಿಯಲ್ಲಿರ್ತಾರೆ. ಒಂದು ಪ್ಲೇಯರ್ಸ್ ರಿಜಿಸ್ಟ್ರೇಷನನ್ನು ನಾವು ಇದೇ ತಿಂಗಳು 24ನೇ ತಾರೀಕು ಇಟ್ಕೊಂಡಿದ್ದೀವಿ. ರಿಜಿಸ್ಟ್ರೇಷನ್ ಕ್ಲೋಸ್ ಡೇಟು 20/1/2026. ಮ್ಯಾಚನ್ನು 15/3/26 ಏನು ನಾವು ಇನಾಗ್ರೇಷನ್ ಇಟ್ಕೊಂಡಿದ್ದೀವಿ, ಆ ಒಂದು ಪಂದ್ಯ ಬಂದು ಅತ್ತಿಬೇಲಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ನಾವೇ ಬಾಲ್ ತರಬೇಕು, ನಾವೇ ಬ್ಯಾಟ್ ತರಬೇಕು ಎಲ್ಲ. ಇವಾಗ ನಾವೊಂದು ಸ್ಟೇಜ್ ಮಾಡಿಕೊಟ್ಟಿದ್ವಿ ನಿಮಗೆಲ್ಲ. ಈಗೇನು 24 ಟೀಮ್ ಇರುತ್ತಾ, ಅದರಲ್ಲೇ ಸೆಲೆಕ್ಟ್ ಮಾಡಿ ಒಂದು ಟೀಮ್ ಪರ್ಚೇಸ್ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಒಂದು ಕುಟುಂಬ ಥರ ಮಾಡಿ 9 ಜನ ಒಂದು ಕಮಿಟಿ ನಿರ್ಧಾರ ಮಾಡಿ, ಆಮೇಲೆ ಪ್ರತಿ ಪಂದ್ಯನೂ ಸಹ ಶನಿವಾರ ಮತ್ತು ಭಾನುವಾರ ಇರ್ತದೆ. ಕ್ರಿಕೆಟ್ ಅಂದ್ರೆ ಸಾಕು, ಭಾರತೀಯರಿಗೆ ಎಲ್ಲಿಲ್ಲದ ಪ್ರೀತಿ, ಎಲ್ಲಿಲ್ಲದ ಪ್ರೇಮ ಕ್ರಿಕೆಟ್ ಮೇಲೆ. ಬಹುಶಃ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಕ್ರಿಕೆಟ್ ಅನ್ನ ಪ್ರೀತಿಸುವಂತ ಯಾವ್ದಾದ್ರು ದೇಶ ಇದ್ರೆ ಅದು ಭಾರತವೇ ಸರಿ. ಇನ್ನು ಚುಟುಕು ಕ್ರಿಕೆಟ್ ಅಂದ್ರೆ IPL ಮಾದರಿಯಾದಂತ ಕ್ರಿಕೆಟ್ ಬಂದ ನಂತರವಂತೂ ಭಾರತದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕ್ರಿಕೆಟ್ ಆಟವನ್ನ ಆಡ್ತಾರೆ. ಭಾರತದ ಪ್ರತಿಯೊಬ್ಬ ತಂದೆ ತಾಯಿಯು ಕೂಡ ನನ್ನ ಮಗ ಕ್ರಿಕೆಟರ್ ಆಗ್ಬೇಕು, ಕ್ರಿಕೆಟ್ ಆಟವನ್ನ ಆಡಬೇಕು, ಕ್ರಿಕೆಟ್ ನ ಮೂಲಕ ಖ್ಯಾತಿಯನ್ನ ಗಳಿಸ್ಬೇಕು ಅನ್ನುವಂತಹ ಹೆಚ್ಚು ಪ್ರೀತಿ ಇದೆ. ಹಾಗಾಗಿ ಕ್ರಿಕೆಟ್ಗೆ ಭಾರತದಲ್ಲಿ ಎಲ್ಲಿಲ್ಲದ ಬೇಡಿಕೆ, ಕ್ರಿಕೆಟ್ಗೆ ಆ ರೀತಿಯಾದಂತ ಒಂದು ಕ್ರೇಜ್ ಉಂಟಾಗಿದೆ. ಹಾಗಾಗಿಯೇ ದೇಶದ ಎಲ್ಲ ಮೂಲೆಗಳಲ್ಲೂ ಕೂಡ ಕ್ರಿಕೆಟ್ಗಾಗಿಯೇ ಜನ ಮುಗಿ ಬೀಳ್ತಾರೆ. ಇನ್ನು ಕ್ರಿಕೆಟ್ ಆಟಗಾರರನ್ನ ದೇವರಂತೆ ಕಾಣ್ತಾರೆ. ಅಂತಹ ಒಂದು ಕ್ರಿಕೆಟ್ ನನ್ನ ಇನ್ನಷ್ಟು ಪ್ರೋತ್ಸಾಹಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ಸ್ಥಳೀಯ ಆಟಗಾರರನ್ನ ಗುರುತಿಸುವಂತ ಸಲುವಾಗಿ ಆನೇಕಲ್ ತಾಲೂಕಿನಲ್ಲಿ ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ಸೀಸನ್ 2 2026 ಮತ್ತು 27ನೇ ಸಾಲಿನ ಈ ಒಂದು ಸೀಸನ್ 2 ಆಯೋಜನೆಗೊಳ್ತಾ ಇದೆ. ಇದು 2026 ಮಾರ್ಚ್ 15ರಿಂದ ಆರಂಭವಾಗಿ 2026 ಏಪ್ರಿಲ್ 26ಕ್ಕೆ ಮುಕ್ತಾಯವಾಗಲಿದೆ. ಈ ಒಂದು ಪಂದ್ಯಾವಳಿಗಳು ಹಿಂದೆಂದೂ ಕಾಣದ ರೀತಿಯಲ್ಲಿ ಅದ್ದೂರಿಯಾಗಿ ಆಯೋಜನೆಗೊಳ್ಳುತ್ತಿದೆ. ಈ ಒಂದು ಪಂದ್ಯಾವಳಿಗಳನ್ನ ಆನೇಕಲ್ ಕ್ರಿಕೆಟ್ ಫೌಂಡೇಶನ್ ಅಂತ ಸಂಸ್ಥೆಯನ್ನ ಹುಟ್ಟಾಕಿ ಈ ಒಂದು ಆನೇಕಲ್ ಕ್ರಿಕೆಟ್ ಫೌಂಡೇಶನ್ ಮೂಲಕ ಈ ಒಂದು ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ ನಲ್ಲಿ ಈ ಬಾರಿ 24 ತಂಡಗಳು ಭಾಗವಹಿಸ್ತಾ ಇದೆ. ಇದರ ಪತ್ರಿಕಾಗೋಷ್ಠಿಯನ್ನ ಆನೇಕಲ್ ಕ್ರಿಕೆಟರ್ ಫೌಂಡೇಶನ್ ಪದಾಧಿಕಾರಿಗಳ ನೇತೃತ್ವದಲ್ಲಿ ಆಯೋಜನೆಗೊಂಡಿತ್ತು. ಈ ಒಂದು ಪಂದ್ಯಾವಳಿಗಳು ಹೇಗೆ ನಡೆಯುತ್ತೆ, ಯಾವ ರೀತಿಯಾದಂತಹ ರೂಪುರೇಷೆಗಳು ಇರುತ್ತೆ ಅಂತ ಹೇಳಿ ಆನೇಕಲ್ ಕ್ರಿಕೆಟರ್ ಫೌಂಡೇಶನ್ ಅಧ್ಯಕ್ಷರಾದಂತಹ ಅತ್ತಿಬೆಲೆಯ ಮಂಜುನಾಥ್ ರವರ ನೇತೃತ್ವದಲ್ಲಿ, ಹಾಗೆ ಉಪಾಧ್ಯಕ್ಷರಾದಂತಹ ಬೊಮ್ಮಸಂದ್ರದ ಪುನೀತ್ ಪ್ರಸಾದ್ ರವರು, ಹಾಗೆಯೇ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕಾಚನಾಯಕನಹಳ್ಳಿ ಗುರುರಾಜ್, ಹಾಗೆಯೇ ಕಿರಣ್ ಕುಮಾರ್, ಹಾಗೆ ಹೆಪ್ಪಗೋಡಿಯ ರಮೇಶ್, ಪ್ರಧಾನ ಕಾರ್ಯದರ್ಶಿಯಾದಂತಹ ಮಂಜುನಾಥ್ ರವರು, ಪ್ರವೀಣ್ ಪಾಪು, ಮಾಸ್ಟರ್ ಶಂಕರ್, ದಿನೇಶ್ ಮತ್ತಿತರರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ ಅಂತೇಳಿ ಹೊಸದಾಗಿ ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಒಂದು ಫೌಂಡೇಶನ್ನ ಉದ್ದೇಶ ಇಷ್ಟೇ, ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಗ್ರಾಮೀಣ ಕ್ರೀಡಾಪಟುಗಳಿಗೆ ಹಾಗೂ ಎಲ್ಲ ಕ್ರಿಕೆಟ್ ಆಟಗಾರರಿಗೆ ಒಂದು ಉತ್ತಮವಾದ ಸದಾವಕಾಶ ನೀಡಬೇಕಾಗಿ ನಾವೆಲ್ಲ ಒಂದು ಚರ್ಚೆ ಮಾಡಿ ATPL ಆನೇಕಲ್ ತಾಲೂಕು ಪ್ರೀಮಿಯಂ ಲೀಗ್ ಸೀಸನ್ 2 ಅನ್ನು ನಡೆಸ್ತಾ ಇದ್ದೇವೆ. ಈಗಾಗಲೇ ಉದ್ದೇಶ ಹೇಳಿದ್ದೀನಿ, ಎಲ್ಲ ಆಟಗಾರರ ಒಂದು ಗ್ರಾಮೀಣ ಪ್ರತಿಭೆಗಳನ್ನು ಹೊರತರಬೇಕು. ಆನೇಕಲ್ ತಾಲೂಕಿನ ಎಲ್ಲ ಕ್ರಿಕೆಟ್ ಆಟಗಾರರು ಮುಂದೆ ಹೋಗಬೇಕು. KSPL ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಆಡಬೇಕು ಅಂತೇಳಿ ನಾವೊಂದು ಟ್ರಸ್ಟ್ ಏನು ಮಾಡ್ಕೊಂಡಿದ್ದೀವಿ. ಎಲ್ಲ ಆಟಗಾರರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಹಾಗೂ ಈ ಒಂದು ಟೂರ್ನಮೆಂಟು ಒಂದು ಪ್ಲೇಯರ್ಸ್ ರಿಜಿಸ್ಟ್ರೇಷನನ್ನು ನಾವು ಇದೇ ತಿಂಗಳು 24ನೇ ತಾರೀಕು ಇಟ್ಕೊಂಡಿದ್ದೀವಿ. ಹಾಗೂ ರಿಜಿಸ್ಟ್ರೇಷನ್ ಕ್ಲೋಸ್ ಡೇಟು 20/1/2026 ಅಂದರೆ ಜನವರಿ 20ನೇ ತಾರೀಕು ಇಟ್ಕೊಂಡಿದ್ದೀವಿ. ಈ ಒಂದು ಡೇಟು ಅಂತಿಮವಾಗಿರ್ತದೆ. ಈ ಒಂದು ಡೇಟ್ ಆದ ನಂತರ ಯಾವ ಒಂದು ಪ್ಲೇಯರ್ಗೂ ಸಹ ರಿಜಿಸ್ಟ್ರೇಷನ್ಗೆ ಅವಕಾಶ ಇರೋದಿಲ್ಲ. ಹಾಗೆಯೇ ಈ ಬಾರಿ ಹಿಂದೆಂದೂ ಕಾಣದಂತ ಸ್ಥಳೀಯ ಕ್ರಿಕೆಟ್ ನಲ್ಲಿ ಮೊದಲನೇ ಬಹುಮಾನ ಗೆದ್ದಂತವರಿಗೆ 5,55,555 ರು, ಎರಡನೇ ಬಹುಮಾನ ಗೆದ್ದಂತವರಿಗೆ 3,33,333 ರು, ಮೂರನೇ ಬಹುಮಾನ ಗೆದ್ದಂತವರಿಗೆ 2,22,222, ನಾಲ್ಕನೇ ಸ್ಥಾನವನ್ನು ಗಳಿಸಿಕೊಂಡಂತವರಿಗೆ 1,11,111 ರೂಗಳು ಮತ್ತು ಆಕರ್ಷಕ ಟ್ರೋಫಿಗಳು ಎಲ್ಲರಿಗೂ ಇರುತ್ತೆ. ಒಂದು ಫಸ್ಟ್ ಪ್ಲೇಸ್ ಅನ್ನು ನಾವು 5,55,555 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ
ಹಿಂದೆಂದೂ ಕಾಣದಂತಹ ಆಕರ್ಷಕ ಟ್ರೋಫಿಯನ್ನು ಸಹ ಇಟ್ಕೊಂಡಿದ್ದೇವೆ. ಅದೇ ರೀತಿ ಸೆಕೆಂಡ್ ಪ್ಲೇಸನ್ನು 3,33,333 ರೂಪಾಯಿಗಳನ್ನು ಇಟ್ಟಿದ್ದೇವೆ, ಹಾಗೂ ಆಕರ್ಷಕ ಟ್ರೋಫಿ. ಹಾಗೂ ಅದೇ ರೀತಿ ಥರ್ಡ್ ಪ್ಲೇಸು 2,22,222 ರೂಪಾಯಿ, ಹಾಗೂ ಫೋರ್ತ್ ಪ್ಲೇಸನ್ನು 1,11,111 ರೂಪಾಯಿಯನ್ನು ಇಟ್ಟಿದ್ದೇವೆ. ಮ್ಯಾನ್ ಆಫ್ ದ ಮ್ಯಾಚ್ಗೆ ಆಕರ್ಷಕವಾದಂತ ಬಹುಮಾನ, ಮ್ಯಾನ್ ಆಫ್ ದ ಸೀರೀಸ್ಗೆ 1 ಸೈಕಲ್ ಮತ್ತು 20,000 ರು ನಗದು, ಬೆಸ್ಟ್ ಬೌಲರ್, ಬೆಸ್ಟ್ ಕ್ಯಾಚರ್, ಬೆಸ್ಟ್ ಪ್ಲೇಯರ್ಗೂ ಕೂಡ ಎಲ್ಲ ರೀತಿಯಾದಂತಹ ಬಹುಮಾನಗಳು ಇರುತ್ತೆ ಅಂತೇಳಿ ಆಯೋಜಕರುಗಳು ಘೋಷಣೆಯನ್ನ ಮಾಡಿದರು. ಮತ್ತು ವಿಶೇಷವಾಗಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರತಿ ಪಂದ್ಯಕ್ಕೂ ಇದ್ದೇ ಇರ್ತದೆ. ಆಮೇಲೆ ಮ್ಯಾನ್ ಆಫ್ ದ ಸೀರೀಸ್ ಅಂದರೆ ಈ ಒಂದು ಟೂರ್ನಮೆಂಟಲ್ಲಿ ಅತ್ಯುತ್ತಮವಾದ ಆಟಗಾರ, ಟೂರ್ನಮೆಂಟ್ ಅತ್ಯುತ್ತಮವಾದ ಆಟಗಾರನಿಗೆ ಒಂದು ಸೈಕಲ್ಲು, 20,000 ರೂಪಾಯಿ ಬೆಲೆ ಬಾಳುವ ಒಂದು ಸೈಕಲ್ಲು ಹಾಗೂ 20,000 ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೇವೆ. ಹಾಗೂ ಬೆಸ್ಟ್ ಬೌಲರ್ಗೆ ಒಂದು ಸೈಕಲ್ ಕೊಡ್ತಾ ಇದ್ದೇವೆ, ಹಾಗೂ ಬೆಸ್ಟ್ ಬ್ಯಾಟ್ಸ್ಮನ್ಗೂ ಸಹ ಸೈಕಲ್ ಕೊಡ್ತಾ ಇದ್ದೇವೆ. ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸುವಂತಹ ಆಟಗಾರರು ಡಿಸೆಂಬರ್ 24ರಿಂದ ನೋಂದಣಿ ಆರಂಭವಾಗಿ 2026ರ ಜನವರಿ 20ಕ್ಕೆ ಮುಕ್ತಾಯವಾಗಲಿದೆ. ಇದರೊಳಗೆ ನಿಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಳ್ಳಬೇಕಾಗಿದೆ. ಹಾಗೂ ಈ ಒಂದು ಟೂರ್ನಮೆಂಟು ಒಂದು ಪ್ಲೇಯರ್ಸ್ ರಿಜಿಸ್ಟ್ರೇಷನನ್ನು ನಾವು ಇದೇ ತಿಂಗಳು 24ನೇ ತಾರೀಕು ಇಟ್ಕೊಂಡಿದ್ದೀವಿ. ಹಾಗೂ ರಿಜಿಸ್ಟ್ರೇಷನ್ ಕ್ಲೋಸ್ ಡೇಟು 20/1/2026 ಅಂದರೆ ಜನವರಿ 20ನೇ ತಾರೀಕು ಇಟ್ಕೊಂಡಿದ್ದೀವಿ. ಈ ಒಂದು ಡೇಟು ಅಂತಿಮವಾಗಿರ್ತದೆ. ಇನ್ನು ಬಿಟ್ಟಿಂಗ್ ಅನ್ನ 31 ಜನವರಿ 2026 ಹೋಟೆಲ್ ಒಟೇರಾದಲ್ಲಿ ನಡೆಸಲಾಗುತ್ತೆ. ಇನ್ನು ಮಾರ್ಚ್ 1ನೇ ತಾರೀಕು ಜರ್ಸಿ ಮತ್ತು ಟ್ರೋಫಿಯನ್ನು ಕೂಡ ಪ್ರದರ್ಶನ ಮಾಡಲಾಗುತ್ತೆ. ಆಕ್ಷನ್ ಡೇಟ್ನ ಅಂದರೆ ಆಕ್ಷನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವು ಎಲ್ಲ ತಿಳ್ಕೊಂಡಿದ್ದೇವೆ, ಮಾಡಿ ತೋರಿಸ್ತೇವೆ. ಆಕ್ಷನ್ ಡೇಟು 31/1/26 ಹೋಟೆಲ್ ಒಟೇರಾ 5 ಸ್ಟಾರ್ ಹೋಟೆಲಲ್ಲಿ ಇಟ್ಕೊಂಡಿದ್ದೇವೆ. ಹಾಗೂ ಮತ್ತೊಂದು ಕಾರ್ಯಕ್ರಮ ಏನಪ್ಪ ಅಂತ ಹೇಳಿದ್ರೆ ಜೆರ್ಸಿ ಮತ್ತು ಟ್ರೋಫಿ ಇನಾಗ್ರೇಷನ್ ಸಹ ಇಟ್ಕೊಂಡಿದ್ದೇವೆ. ಆ ಒಂದು ದಿನಾಂಕ ಬಂದು 1/3/26 ಆವತ್ತಿನ ದಿವಸನೇ ಟೈಸ್ ಕಾಫಿ ಸಹ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಜೆರ್ಸಿ ಮತ್ತು ಟ್ರೋಫಿ ಇನಾಗ್ರೇಷನ್ ಕಾರ್ಯಕ್ರಮವನ್ನು ನಾವು ಉತ್ಸವ್ ಉಳ್ಮಂಗಲ ಒಂದು ರೆಸಾರ್ಟಲ್ಲಿ ಇಟ್ಕೊಂಡಿದ್ದೇವೆ. ಹಾಗೂ ಈ ಒಂದು ಟೂರ್ನಮೆಂಟು ಸ್ಟಾರ್ಟ್ ಆಗೋದು, ಮ್ಯಾಚ್ ಸ್ಟಾರ್ಟ್ ಡೇಟ್ ಬಂದು 15/3/2026. ಎಲ್ಲ ದಯವಿಟ್ಟು ಎಲ್ಲ ಆಟಗಾರರು ತಿಳ್ಕೋಬೇಕು. ರಿಜಿಸ್ಟ್ರೇಷನ್ ನೀವು ಮುಂಚೆನೆಯಲ್ಲಿ ಬೇಗ ನೀವು ಮಾಡಿಕೊಂಡು, ಅದೇ ರೀತಿ ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿರೋ ಡೇಟನ್ನು ಸಹ ಮಂದಟ್ ಮಾಡಿಕೊಂಡು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ಟೂರ್ನಮೆಂಟಲ್ಲಿ 24 ತಂಡಗಳು ಭಾಗವಹಿಸ್ತಾ ಇದೆ. ಎಲ್ರಿಗೂ ಸ್ವಾಗತ. ಮೊದಲನೇದಾಗಿ ATPL ಸೀಸನ್ 1 ಸಹ ಮಾಡಿದ್ವಿ. ಆ ಒಂದು ಹಿಂದೆ ಬಂದಂಥ 20 ತಂಡಗಳಿಗೂ ಸಹ ನಾವು ಮೊದಲನೇ ಒಂದು ಅವಕಾಶ ನೀಡ್ತಾ ಇದ್ದೇವೆ. ಹಾಗೂ ಹೊಸದಾಗಿ 4 ತಂಡಗಳನ್ನು ನಾವು ಸೇರಿಸ್ಕೊಳ್ತಾ ಇದ್ದೇವೆ. ಹಾಗೂ ಪ್ರತಿ ಪ್ಲೇಯರ್ಗೆ 400 ರೂಪಾಯಿ ಒಂದು ನೋಂದಣಿ ಶುಲ್ಕವನ್ನು ಸಹ ಇಟ್ಟಿದ್ದೇವೆ. ಅವರಿಗೆ ನಮ್ಮ ACF ಮುಖಾಂತರ ಒಂದು ಟಿ ಶರ್ಟನ್ನು ಸಹ ಉಡುಗೊರೆಯಾಗಿ ನಾವು ರಿಟರ್ನ್ ಕೊಡ್ತಾ ಇದ್ದೇವೆ. ಎಲ್ಲ ಪ್ಲೇಯರ್ಗೂ, ಯಾರು ನಮ್ಮ ಒಂದು ಪ್ಲೇಯರ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರಾ 400 ರೂಪಾಯಿ ಕೊಟ್ಟು, ಎಲ್ಲ ಪ್ಲೇಯರ್ಗೂ ಸಹ ನಾವು ಒಂದು ACFನ ಮುಖಾಂತರ ರಿಟರ್ನ್ ಆಗಿ ಟಿ ಶರ್ಟ್ನ ಗಿಫ್ಟ್ ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ಮ್ಯಾಚನ್ನು 15/3/26 ಏನು ನಾವು ಇನಾಗ್ರೇಷನ್ ಇಟ್ಕೊಂಡಿದ್ದೀವಿ, ಆ ಒಂದು ಪಂದ್ಯ ಬಂದು ಅತ್ತಿಬೇಲಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಈ ಒಂದು ಟೂರ್ನಿ 3 ಒಂದು ಮೈದಾನದಲ್ಲಿ ಆಡಿಸ್ಬೇಕಾಗಿ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಒಂದು ಅತ್ತಿಬೇಲೆ, ಮತ್ತೊಂದು ವೀರಸಂದ್ರ, ಹಾಗೂ ನಮ್ಮ ತಾಲೂಕಿನ ಆನೇಕಲ್ಲಲ್ಲಿ ASP ಕಾಲೇಜ್ ಗ್ರೌಂಡಲ್ಲಿ 26/4/26ನೇ ತಾರೀಕು ಫೈನಲ್ ಪಂದ್ಯ ಇಟ್ಕೊಂಡಿದ್ದೇವೆ. ಆಮೇಲೆ ಪ್ರತಿ ಪಂದ್ಯನೂ ಸಹ ಶನಿವಾರ ಮತ್ತು ಭಾನುವಾರ ಇರ್ತದೆ. ಎಲ್ಲ ಓನರ್ಸು ಹಾಗೂ ಪ್ಲೇಯರ್ಸು ಇದಕ್ಕೊಂದು ಸಹಕರಿಸ್ಬೇಕು ನಮಗೆ. ಹಾಗೂ ಈ ಟೂರ್ನಮೆಂಟು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಈ ತಾಲೂಕಿನ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಟೂರ್ನಮೆಂಟನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗಲೇ ನಿಮ್ಮ ಹೆಸರುಗಳನ್ನ ನೋಂದಾಯಿಸಲು ಪ್ರತಿ ಆಟಗಾರರು 400 ರೂಗಳನ್ನ ಪಾವತಿಸಿ ನಿಮ್ಮ ಹೆಸರನ್ನ ನೋಂದಾಯಿಸಬೇಕು. ಬಿಡ್ ಮೂಲಕ ಎಲ್ಲರನ್ನು ಕೂಡ ಆಯ್ಕೆ ಮಾಡಲಾಗುವುದು. ಹಾಗೆಯೇ ಯಾರೆಲ್ಲ 400 ರೂಗಳನ್ನ ಪಾವತಿಸ್ತಿರೋರೆಲ್ಲ ಆನೇಕಲ್ ಕ್ರಿಕೆಟ್ ಫೌಂಡೇಶನ್ ATPL ನ ಟಿ ಶರ್ಟ್ ಕೂಡ ಉಚಿತವಾಗಿ ಆಯೋಜಕರು ನೀಡ್ತಾ ಇದ್ದಾರೆ. ಹಿಂದೆ ನೀವು ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸಲು ನಿಮ್ಮ ಹೆಸರುಗಳನ್ನ ನೋಂದಾಯಿಸಿ ಹೆಚ್ಚಿನ ವಿವರಣೆಗಳಿಗೆ ಈ ಎಲ್ಲ ಪದಾಧಿಕಾರಿಗಳಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಸಂಪರ್ಕಿಸಬಹುದಾಗಿದೆ. ಏನು ಈ ಒಂದು ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ನ ಮೊದಲನೇದಾಗಿ ಹೇಳ್ಬೇಕು, ನಮ್ಮ ಕಮಿಟಿ ಮೆಂಬರ್ಸು ಏನು 9 ಜನ ಇದ್ದೀವಿ. ಎಲ್ರಿಗೂ ಸಹ ಈ ಒಂದು ಟೂರ್ನಮೆಂಟ್ಗೆ ಹಾಗೂ ನಮ್ಮ ಹೊಸದಾಗಿ ಆಯ್ಕೆಯಾದಂತಹ ನಮ್ಮ ಉಪಾಧ್ಯಕ್ಷರು ಪುನಿ ಆಗಿರ್ಬೋದು, ಕಿರಣ್ ಆಗಿರ್ಬೋದು, ರಮೇಶ್ ಅವರಾಗಿರ್ಬೋದು, ಹಾಗೂ ನಮ್ಮ ಗುರು ಅವರಾಗಿರ್ಬೋದು, ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಮಂಜು ಅವರು KSPLಲ್ಲಿ ಆಡ್ಕೊಂಡ್ಬಂದಿದ್ದಾರೆ. ಅದೇ ರೀತಿ ನಮ್ಮ ಶಂಕರ್ ಅವರು ಸಹ KSPL ಪ್ಲೇಯರೇ, ಅವರು ಸಹ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೂ ನಮ್ಮ ದಿನೇಶ್ ಅವರು
ಹಾಗೂ ಮತ್ತೊಂದು ನಮ್ಮ ಪ್ರವೀಣ್ ಅವರು ಎಲ್ಲ ಹಿರಿಯ ಕ್ರಿಕೆಟ್ ಆಟಗಾರರೇ ಈ ಹಿಂದೆ ಎಲ್ಲ ಟೆನ್ನಿಸ್ ಬಾಲಲ್ಲಿ ಅತ್ಯುತ್ತಮವಾಗಿ ಕ್ರಿಕೆಟ್ ಪ್ರದರ್ಶನ ಮಾಡಿ ನಮ್ಮ ತಾಲೂಕಿನ ಹಿರಿಯ ಹಾಗೂ ಕಿರಿಯ ಆಟಗಾರರಿಗೆ ನಾವು ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರಿಗೆ ಕ್ರಿಕೆಟ್ಗೆ ಇನ್ನೂ ಸಹ ಅತ್ಯಂತ ಪ್ರೋತ್ಸಾಹ ನೀಡಬೇಕಾಗಿ ಈ ಒಂದು ಟ್ರಸ್ಟ್ನ ಮಾಡ್ಕೊಂಡಿದ್ದೇವೆ. ಈ ಒಂದು ಟ್ರಸ್ಟ್ಗೆ ಹಾಗೂ ಒಂದು ಟೂರ್ನಮೆಂಟ್ಗೆ ತಾಲೂಕಿನ ಎಲ್ಲ ಹಿರಿಯ ನಾಗರಿಕರಾಗಿರ್ಬೋದು, ಹಿರಿಯ ನಾಯಕರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ದಯಮಾಡಿ ಒಂದು ಟೂರ್ನಮೆಂಟ್ನ ಸಕ್ಸಸ್ ಮಾಡಿಕೊಡಿ. ಇದೊಂದು ಬಹುಶಃ ತಾಲೂಕಿನ ಇತಿಹಾಸದಲ್ಲೇ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಟೂರ್ನಮೆಂಟ್ ಆಗಿರ್ಬೋದು, ಇಷ್ಟೊಂದು ವಿಜೃಂಭಣೆಯ ಟೂರ್ನಮೆಂಟು ಇದೇ ಮೊದಲನೇದಾಗಿರ್ತದೆ. ಎಲ್ಲ ತಾಲೂಕಿನ ಆಟಗಾರರು ಬಂದು ಭಾಗವಹಿಸಿ ಈ ಒಂದು ಟೂರ್ನಮೆಂಟನ್ನು ಸಕ್ಸಸ್ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳೆ ಪ್ರಾರ್ಥನೆ ಮಾಡ್ಕೊಳ್ತೀವಿ. ACF ಆನೇಕಲ್ ಕ್ರಿಕೆಟರ್ಸ್ ಫೌಂಡೇಶನ್ ವತಿಯಿಂದ ಆನೇಕಲ್ ತಾಲೂಕ್ ಪ್ರೀಮಿಯಂ ಲೀಗ್ ಸೀಸನ್ 2 ಅಂತ ಒಂದು ಟೂರ್ನಮೆಂಟು ಆಯೋಜನೆ ಮಾಡೋದಕ್ಕೆ ಮುಂದಕ್ಕೆ ಬಂದಿದ್ದೀರಿ. ಇದಕ್ಕೆ ಕಮಿಟಿ ಮಾಡ್ಕೊಂಡಿದ್ದೀರಿ. ನಾವು ನಮ್ಮ ಕಮಿಟಿಯಾಗಿ ನಮ್ಮ ಮಂಜಣ್ಣ ಅವರು ಅಧ್ಯಕ್ಷರು, ನಮ್ಮ ಕಿರಣ್ ಅಣ್ಣ ಅವರು ಉಪಾಧ್ಯಕ್ಷರು, ನಮ್ಮ ರಮೇಶ್ ಅಣ್ಣ ಅವರು ಉಪಾಧ್ಯಕ್ಷರಾಗಿದ್ದಾರೆ, ನಮ್ಮ ಗುರುರಾಜ್ ಅವರು ಉಪಾಧ್ಯಕ್ಷರಾಗಿದ್ದಾರೆ, ಜನರಲ್ ಸೆಕ್ರೆಟರಿಯಾಗಿ ನಮ್ಮ ಹಿರಿಯ ಆಟಗಾರರು ಮಂಜಣ್ಣ ಅವರು ಇದ್ದಾರೆ, ನಮ್ಮ ಶಂಕರ್ ಮಾಸ್ಟ್ರು ಸೆಕ್ರೆಟರಿ ಆಗಿ ಇದ್ದಾರೆ, ಆಮೇಲೆ ನಮ್ಮ ದಿನೇಶ್ ಅವರು ಇದ್ದಾರೆ, ಆಮೇಲೆ ನಮ್ಮ ಪ್ರವೀಣ್ ಅವರು ಹಿರಿಯ ಆಟಗಾರರು ಅವರು ಸೆಕ್ರೆಟರಿ ಆಗಿದ್ದಾರೆ. ಸೊ ಎಲ್ಲ ಬಂದಂಥ ಎಲ್ಲ ನಮ್ಮ ಕಮಿಟಿ ಮೆಂಬರ್ಸ್ಗೆ ಒಂದೇ ಹೇಳ್ತಾ, ಈ ಒಂದು ಟೂರ್ನಮೆಂಟ್ಗೆ ಸಕ್ಸಸ್ ಮಾಡೋದಕ್ಕೆ ಎಲ್ಲ ಹಿರಿಯರು ಹಾಗೂ ನಮ್ಮ ಎಲ್ಲ ನಾಯಕರುಗಳು ಇದಕ್ಕೆ ಸಾಥ್ ಕೊಡಬೇಕು. ಇದೊಂದು ಉನ್ನತ ಮಟ್ಟಕ್ಕೆ IPL ಮಾದರಿಯಲ್ಲೇ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದೀರಿ. ಎಷ್ಟು ಅಲ್ಲಿವರೆಗೂ ಮುಟ್ಟೋಕ್ಕಾಗುತ್ತೋ ಅಲ್ಲಿವರೆಗೂ ನಾವು ಪ್ರಯತ್ನ ಮಾಡ್ತೀರಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ಸ್ ಹಾಕ್ತೀರಿ. ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಂಥ ನಮ್ಮ 20 ತಂಡಗಳು, ಹಳೆ ಸೀಸನ್ 1ನಲ್ಲಿ ಇದ್ದಂಥ ಎಲ್ಲ ಓನರ್ಗಳು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಹಾಗೆ ಇನ್ನೂ 4 ಟೀಮ್ಗಳು ಅಡಿಷ್ನಲ್ ಆಗಿ ಆ್ಯಡ್ ಆಗಿದೆ. ಸೊ ಟೋಟಲು ಈ ಒಂದು ಟೂರ್ನಮೆಂಟ್ಗೆ 24 ಪಂದ್ಯ ಟೀಮ್ಸ್ ಇರುತ್ತೆ, ತಂಡಗಳು. ಸೊ ಇದೇ ರೀತಿ ನಾವು ಮುಂದಕ್ಕೆ ಇದರಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡಬೇಕಂತಲೇ ಬಂದಿದ್ದೀರಿ. ಸೊ ಈಗ ಈ ಒಂದು ಟೂರ್ನಮೆಂಟ್ಗೆ ಎಲ್ಲ ಸಕ್ಸಸ್ ಮಾಡೋದಕ್ಕೆ ಒಂದು ಎಲ್ಲರದ್ದು ಸಹಕಾರ ಬೇಕಾಗುತ್ತೆ. ಸೊ ಅದಕ್ಕೆ ನಿಮ್ಮಲ್ಲಿ ಎಲ್ಲರ ಹತ್ರನೂ ಒಂದು ಕೇಳ್ಕೊಳ್ಳೋದೇನೆಂದರೆ, ಈ ಟೂರ್ನಮೆಂಟ್ನ ನಮ್ಮ ತಾಲೂಕು ಅಲ್ಲಿ ಮಾಡೋಂಥ ಒಂದು ಟೂರ್ನಮೆಂಟು ಇಡೀ ಸ್ಟೇಟ್ಗೆ ಮಾದರಿ ಆಗಬೇಕು ಅನ್ನೋ ಒಂದು ನಿಟ್ಟಲ್ಲಿ ಮಾಡ್ತಾಯಿದ್ದೀರಿ. KSPLಗೆ ಏನೂ ಕಮ್ಮಿ ಇಲ್ದಿರೋ ಥರ ಒಂದು ಟೂರ್ನಮೆಂಟ್ ಮಾಡಬೇಕು ಅನ್ನೋ ಥರ ನಾವು ಮುಂದೆ ಬಂದಿದ್ದೀರಿ ಎಲ್ಲರೂ. ಸೊ ಇದಕ್ಕೆ ಯಾರೂ ಹಿಂದೆ ಹೋಗುವಂಥ ಯಾರೂ ಏನಿಲ್ಲ. ಏನೇ ಒಂದು ಅಡೆತಡೆ ಆಗಿದ್ರೂ ಸಹ ಎಲ್ಲ ನಿಂತು ಇದನ್ನ ಬಗೆಹರಿಸ್ಕೊಬೇಕು ಅಂತಿದ್ದೀರಿ. ಸೊ ಈ ಥರ ಮಾಡ್ತಾ ಇರೋದ್ರಿಂದ ನಮಗೆಲ್ಲ ಖುಷಿ ತಂದುಕೊಟ್ಟಿದೆ ಈ ಒಂದು ಟೂರ್ನಮೆಂಟು ಮಾಡ್ತಾ ಇರೋದು. ಸೊ ಇದು ಸಕ್ಸಸ್ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಂತ ಅವರ ಒಪ್ಪಿಗೆ ಮೇರೆಗೆ ಇವತ್ತು ನಾವೊಂದು ಒಬ್ಬರೇ ನಡೆಸಬಾರ್ದು ಟೂರ್ನಮೆಂಟ್ ಅನ್ನೋ ಒಂದು ಮಾತಿನಂತೆ ಒಂದು ಟ್ರಸ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಆ ಟ್ರಸ್ಟ್ನ ಅಧ್ಯಕ್ಷರಾಗಿ ನಾವು ಎಲ್ಲರೂ ಸೇರಿ 20 ತಂಡದ ಮಾಲೀಕರು ಸೇರಿ ಮತ್ತು ಆನೇಕಲ್ನ ಎಲ್ಲ ಜನತೆ ಸೇರಿ ಇವತ್ತು ಒಂದು ಟ್ರಸ್ಟ್ ಆಗಿರೋದ್ರಿಂದ ಅದರ ಅಧ್ಯಕ್ಷತೆಯನ್ನು ನಮ್ಮ ಲಾಸ್ಟ್ ಟೈಮು ಟೂರ್ನಮೆಂಟ್ ಮಾಡಿಕೊಟ್ಟಿದ್ದು ನಮ್ಮ ಮಂಜಣ್ಣವರು, ಆ ಮಂಜಣ್ಣವ್ರಿಗೆ ಕೊಟ್ಟು ಇವತ್ತು ನಮ್ಮ 9 ಜನ ಸದಸ್ಯರನ್ನಾಗಿ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀರಿ. ಇದರ ಮೂಲ ಉದ್ದೇಶ ಆನೇಕಲ್ ತಾಲೂಕಿನ ಗ್ರಾಮೀಣ ಪ್ರತಿಭೆಗಳು ಕ್ರಿಕೆಟ್ ಪಂದ್ಯಾಟಗಳಲ್ಲಿ ಮುಂದೆ ಬರಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿದೆ. ಇವತ್ತು ಎಲ್ಲ ಕಡೆ ಕ್ರಿಕೆಟ್ ನಡೆಯುತ್ತೆ. ನಮ್ಮ ಆನೇಕಲ್ ತಾಲೂಕಿನ ಆಟಗಾರರು ಎಲ್ಲರೂ ಮುಂಚೂಣಿಯಲ್ಲಿರ್ತಾರೆ. ಈ ಬಾರಿ ನಡೆದಂಥ KSPL ಟೂರ್ನಮೆಂಟಲ್ಲಿ ಬರೀ 3 ಜನ ಪ್ಲೇಯರ್ಸ್ ಮಾತ್ರ ನಮ್ಮ ಆನೇಕಲ್ ತಾಲೂಕಿನಿಂದ ಆಯ್ಕೆಯಾದರು. ಈ 3 ಜನ ನೆಕ್ಸ್ಟ್ ಟೂರ್ನಮೆಂಟ್ಗಳಲ್ಲಿ 30 ಜನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆ ಪ್ರತಿಭೆಯನ್ನು ನಾವು ಹೊರತರಲಿಕ್ಕೋಸ್ಕರ ಇವತ್ತು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡ್ತಾಯಿದ್ದೀವಿ. ಈ ಪಂದ್ಯಾವಳಿಯಲ್ಲಿ ಆಯೋಜನೆ ಮಾಡೋದ್ರಿಂದ ಎಲ್ಲರೂ ಇದಕ್ಕೆ ಸಹಕರಿಸಬೇಕು. ಮೊದಲನೇದಾಗಿ ಆಟಗಾರರು ಕ್ರೀಡಾ ಸ್ಫೂರ್ತಿಯಿಂದ ಎಲ್ಲ ಆಟಗಾರರು ತಮ್ಮಲ್ಲಿರುವಂಥ ಸಮರ್ಥವಾದಂಥ ಆಟವನ್ನು ಪ್ರದರ್ಶನ ಮಾಡೋದಕ್ಕೆ ತಾವೆಲ್ಲರೂ ಇದರಲ್ಲಿ ಭಾಗಿಯಾಗಬೇಕು. ಇದು ಎಲ್ಲ ಪಂದ್ಯಾವಳಿಯು ವಿಕಿಬಾಲ್ನಲ್ಲಿ ನಡೀತಿದ್ದು ಎಲ್ಲನೂ ಲೈವಲ್ಲಿರುತ್ತೆ. ಲೈವ್ ಎಲ್ಲ ಜನತೆ ಆನೇಕಲ್ ತಾಲೂಕಲ್ಲದೆ ನಮ್ಮ ಮಾಧ್ಯಮ ಮಿತ್ರರ ಸಹಯೋಗದೊಂದಿಗೆ ಇಡೀ ಕರ್ನಾಟಕ, ಇಡೀ ದೇಶ ನೋಡುವಂಥ ಆಟದ ಪಂದ್ಯಾವಳಿಗಳನ್ನ ನಾವು ನಡೆಸಬೇಕು ಅಂತ ಇವತ್ತು ಇಂಥ ಒಂದು ಟೂರ್ನಮೆಂಟ್ ನಡೆಸಲಿಕ್ಕೆ ನಾವು ಮುಂದೆ ಬಂದಿದ್ವಿ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ನಿಮ್ಗೆ ತುಂಬ ಲೈಫ್ ಇದೆ. ಮುಂದಕ್ಕೆ KPL ಆಡ್ಬೋದು. ಹಂಗೂ ನಿಮ್ಗೆ ಒಳ್ಳೊಳ್ಳೆ ಚಾನ್ಸ್ ಇದ್ದರೆ ಬೇರೆ ಬೇರೆ ಕಡೆನೂ ಆಡ್ಬೋದು. ಇವಾಗ IPL, ಟೆನ್ನಿಸ್ ಬಾಲ್ ಅಂತ ಯೋಚನೆ ಮಾಡೋಕ್ಕೋಗ್ಬೇಡಿ. ಟೆನ್ನಿಸ್ ಬಾಲು, ಲೆದರ್ ಬಾಲ್ ಎಲ್ಲ ಒಂದೇ, ಆಡಬೇಕಷ್ಟೇ. ಒಳ್ಳೆ ಆಡಿ ಒಳ್ಳೆ ಹೆಸರಿದ್ರೆ
ಅವರೇ ಕರ್ಕೊತಾರೆ. ನಾವು ಟೆನ್ನಿಸಲ್ಲಿ ಆಡಿದ್ರೆ ನಮಗೆ ಹೆಸ್ರು ಬರೋಲ್ಲ, ಏನಕ್ಕೆ ಆಡಬೇಕು ಅಂತ ದಯವಿಟ್ಟು ಅದನ್ನು ಮೈಂಡಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಟೆನ್ನಿಸ್ ಬಾಲ್ ಆಡೋದವ್ರು ಲೆದರ್ ಬಾಲ್ ಆಡ್ತಾರೆ, ಎಲ್ಲ ಆಡ್ತಾರೆ. ಫಸ್ಟು ನಾವು ಆಡೋದನ್ನು ನಾವು ತೋರಿಸ್ಬೇಕು ಅಷ್ಟೇ. ಅದಕ್ಕೋಸ್ಕರ ಹುಡುಗರು ಯಾರೂ ಮಿಸ್ ಆಗೋಕೆ ಹೋಗ್ಬೇಡಿ. ಅಯ್ಯೋ ನಾನು ನೋಂದಣಿ ಮಾಡ್ಕೊಂಬಿಟ್ರೆ ನನಗೆ ಚಾನ್ಸ್ ಸಿಗುತ್ತೋ ಸಿಗಲ್ಲೋ, ನಾನು ಅನ್ಶೋರ್ಟ್ ಪ್ಲೇಯರ್ ಆಗ್ತೀನೋ ಏನಂತ ನಿಮ್ಮ ಮನಸ್ಸನ್ನ ತೆಗೆದುಬಿಡಿ ಫಸ್ಟ್ ಅದನ್ನು. ಯಾಕಂದರೆ ಎಲ್ರಿಗೂ ಚಾನ್ಸ್ ಇರುತ್ತೆ. ಎಲ್ಲರೂ ನಾವು ಇಲ್ಲಿರೋರು ಎಲ್ಲರೂ ಚಾನ್ಸ್ ಕೊಡಬೇಕಂತಲೇ ಮಾಡೋದು ಹುಡುಗರಿಗೆ. ಒಬ್ಬೊಬ್ರಿಗೆ ಆಗಲ್ಲ, ನೀವು ಯಾವುದಕ್ಕೂ ಬೇಜಾರಾಗೋಕೆ ಹೋಗಬೇಡಿ. ನಿಮ್ಮ ಈ ವರ್ಷ ಇಲ್ಲಾಂದರೆ ನೆಕ್ಸ್ಟ್ ವರ್ಷ ನಿಮ್ಮ ಪ್ರತಿಭೆ ತೋರಿಸಿ ನಿಮ್ಮನ್ನು ಓನರ್ಸೇ ಕರ್ಕೊತಾರೆ, ಬೇರೆ ಕರ್ಕೊಳೋದು ಏನು ಬೇಡ. ಓನರ್ಸು ನೀವು ಆಡೋದು ನೋಡಿದ್ರೆ ನಾವೇ ಮೇಲೆ ಬಿದ್ದು ಕರ್ಕೊತೀರಿ, ಹಂಗೆ ಬೇರೆ ಓನರ್ಸ್ ಎಲ್ಲ ಈ ಥರ ನೀವೆಲ್ಲ ತೋರಿಸ್ಬೇಕಂತ ಸ್ಪೋರ್ಟ್ಸಲ್ಲಿ ಇರಲಿ. ಆಮೇಲೆ ಇನ್ನೊಂದು ವಿಷಯ, ಎಲ್ಲ ಹುಡುಗರು ಮೊಬೈಲ್ ಬಿಟ್ಬಿಡಿ. ಮೊಬೈಲಲ್ಲಿ ಗೇಮ್ಸ್ ಆಡೋದು, ಮೊಬೈಲಲ್ಲಿ ಕ್ರಿಕೆಟ್ ನೋಡೋದು ಬಿಟ್ಬಿಡಿ. ನೀವು ಫಸ್ಟು ನಾವು ಆಡಿದಾಗ ನಮ್ಗೆ ಯಾರೂ ಬ್ಯಾಕ್ಗ್ರೌಂಡ್ ಇರೋಲ್ಲ, ನಾವೇ ಬಾಲ್ ತರಬೇಕು, ನಾವೇ ಬ್ಯಾಟ್ ತರಬೇಕು ಎಲ್ಲ. ಇವಾಗ ನಾವೊಂದು ಸ್ಟೇಜ್ ಮಾಡಿಕೊಟ್ಟಿದ್ದು ನಿಮಗೆಲ್ಲ. ಆನೇಕಲ್ ತಾಲೂಕಿಗೆ ಇವಾಗ ಫಸ್ಟ್ ಸ್ಟೇಜ್ ಇದು. ಆಮೇಲೆ ಕರ್ನಾಟಕಕ್ಕೆ ಹೋಗಿ ಇನ್ನು IPL ಆ ಥರ ಮಟ್ಟ ಬರುತ್ತೆ, ಅದಕ್ಕೆಲ್ಲ ಹೋಗಿ ಅಂತ ಕೇಳ್ಕೊಳ್ತೀನಿ. 9 ಜನನು ಕ್ರಿಕೆಟ್ ಪ್ಯಾಷನ್ ಇರೋ ಜನಗಳೇ. ಯಾಕಂದರೆ ನಮ್ಮದು ಆನೇಕಲ್ ಹಳ್ಳಿ ಗ್ರಾಮೀಣ ಭಾಗಕ್ಕೆ ಸೇರಿದ್ದು, ಆಮೇಲೆ ಗಡಿ ಭಾಗ. ನಾವು ಬೆಂಗಳೂರಿಂದ 27 ಕಿಲೋಮೀಟ್ರ್ ಇದ್ರೂ ಈ KSPL ಆಡಿದವರು ನಮ್ಮ ಮಾಸ್ಟ್ರು, ನಮ್ಮ ಮಂಜಣ್ಣ, ಇನ್ನೊಬ್ಬ ಭದ್ರ, 3-4 ಜನ ಮಾತ್ರ ಆಡಿದ್ದೀರಿ. ಅದಕ್ಕೋಸ್ಕರ ನಾವು ನೆಕ್ಸ್ಟು ನಾವೇ ಒಂದು ಟೀಮ್ ಪರ್ಚೇಸ್ ಮಾಡಬೇಕು ಅಂತಂದು KSPLಲ್ಲಿ ನಮ್ಮ 9 ಜನ ತೀರ್ಮಾನ ಮಾಡಿದ್ದೀರಿ. ಅದಕ್ಕೋಸ್ಕರ ಈ ಟೂರ್ನಿಮೆಂಟನ್ನು ಚೆನ್ನಾಗಿ, ಅಂದರೆ ತುಂಬ ನಮ್ಮ ಗ್ರಾಮೀಣ ಭಾಗ ಕ್ರಿಕೆಟ್ ಆಟಗಾರರು, ಕ್ರಿಕೆಟ್ ಪ್ರತಿಭಾನ ಆಟಗಾರನ ನಾವೇ ಈಗೇನು 24 ಟೀಮ್ ಇರುತ್ತೋ ಅದರಲ್ಲೇ ಸೆಲೆಕ್ಟ್ ಮಾಡಿ ಒಂದು ಟೀಮ್ ಪರ್ಚೇಸ್ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀರಿ. ಆಮೇಲೆ ದಯವಿಟ್ಟು ಈ ಟೂರ್ನಿಯನ್ನು ನೀವು ಅಷ್ಟೇ, ಮಾಧ್ಯಮ ಮಿತ್ರರು, ಆಮೇಲೆ ಎಲ್ಲರೂ ಕ್ರಿಕೆಟ್ ಪ್ರೇಮಿಗಳು ಬಂದು ಈ ಟೂರ್ನಿಯನ್ನು ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಸೊ ಎಲ್ಲ ಪ್ರತಿಭೆಗಳು ನಾವು ಅಂದ್ಕೊಂಡಂಗೆ ಲಾಸ್ಟ್ ಟೈಮೇ ತುಂಬ ಹೊಸ ಪ್ರತಿಭೆಗಳು ತುಂಬ ಜನ ಬಂದಿದ್ದಾರೆ. ಸೊ ಅದೇ ರೀತಿ ನಾವು ಈ ವರ್ಷ ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು ಅಂತ ತುಂಬ ಉತ್ಸಾಹವಾಗಿದ್ದೀವಿ. ಸೊ ಎಲ್ಲ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಹೇಳಿದ್ದಾರೆ ಯಾವ ಡೇಟಲ್ಲಿ ಏನು ಇದೆ ಅಂತ. ಸೊ ಆದಷ್ಟು ಈಗ ನಾವು ಇಷ್ಟೊತ್ತು ಹೇಳಿದ್ರು KSPL ಆಡಿದ್ವಿ, ಇಲ್ಲಾಡಿದ್ವಿ ಅಂತ. ಬಟ್ ನಮ್ಮ ಆನೇಕಲ್ ತಾಲೂಕಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಹಿಂಜರಿಕೆ ಇದೆ, ಅಂದರೆ ಏನಾಗ್ಬೋದು, ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ಸ್ ಹೇಗೆ ನಡೀಬೋದು ಅಂತ. ಸೊ ನಾವು ಆ ಲೆವೆಲಲ್ಲಿ ಈ ಟೂರ್ನಮೆಂಟ್ ಮಾಡಿಸಿ ಅವ್ರನ್ನೆಲ್ಲ ಸ್ವಲ್ಪ ಉತ್ಸಾಹ ತರಿಸಿ ಒಂದು ಒಳ್ಳೆ ಪ್ರತಿಭೆಗಳನ್ನ ಈಚೆ ತರಬೇಕು ಅನ್ನೋದೇ ಈ ಟೂರ್ನಮೆಂಟ್ನ ಉದ್ದೇಶ. ಸೊ ಸೀಸನ್ 1 ಸಕ್ಸಸ್ ಆಗಿದೆ. ಸೊ ಪ್ಲೇಯರ್ಸ್ ದಯವಿಟ್ಟು ಎಲ್ಲರೂ ರಿಜಿಸ್ಟರ್ ಆಗಿ ಪ್ರೀಮಿಯರ್ 2 ಲೀಗ್ನ ಸಕ್ಸಸ್ ಮಾಡಿ. ಸೊ ಈ 25ರಿಂದ ಲಿಂಕ್ ಬರುತ್ತೆ. ಸೊ 1 ತಿಂಗಳು ನಿಮಗೆ ಟೈಮ್ ಇರುತ್ತೆ. ಸೊ ಎಲ್ಲರೂ ರಿಜಿಸ್ಟರ್ ಆಗಿ ಎಲ್ಲರ ಜೊತೆಲಿ ಆಡೋಣ. ಇನ್ನೂ ಬರ್ತಾ ಸೀಸನ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಆಡೋಣ. ಎಲ್ಲ ಪ್ಲೇಯರ್ಸು ಮೇಲೆ ನೋಡೋಕ್ಕೆ. ಈಗ ನಮ್ಮ ಕಮಿಟಿ ಆಗಿದೆ, 9 ಜನ ಕಮಿಟಿ, ಪ್ರಭಾವಿ ವ್ಯಕ್ತಿಗಳಾಗಿರ್ಬೋದು, ರಾಜಕೀಯದಲ್ಲಿರ್ಬೋದು, ಬಿಸ್ನೆಸ್ ಇರ್ಬೋದು, ಎಲ್ಲ ಸೇರಿ ಒಂದು ಕುಟುಂಬ ಥರ ಮಾಡಿ 9 ಜನ ಒಂದು ಕಮಿಟಿ ನಿರ್ಧಾರ ಮಾಡಿ, ಯಾವ ರೀತಿ ಅಂದರೆ ನಮ್ಮ ರಾಜ್ಯ ಬಂದು ಟೋಟಲಾಗಿ ನೋಡಬೇಕು ಆನೇಕಲ್ ತಾಲೂಕನ್ನು ಏನಿದು ತಾಲೂಕು ಲೆವೆಲ್ ಈ ಲೆವೆಲ್ ಮಾಡ್ತಾಯಿದ್ದಾರೆ ಅಂತ. ಈ ಟೆನ್ನಿಸ್ ಬಾಲ್ ಟೂರ್ನಮೆಂಟು ಸ್ಟೇಟ್ ಲೆವೆಲ್ ಕಂಡು ತಲುಪಬೇಕು. ನಮ್ಮ ತಾಲೂಕಲ್ಲಿ ಇಂಡಿಯನ್ ಸಾಫ್ಟ್ ಬಾಲ್ ಲೀಗ್ಗೆ ಒಂದು ಆಯ್ಕೆ ಆಗಬೇಕು ಅಂತ ಎಲ್ಲರಿಗೂ ಒಂದು ಆಶಿಸ್ತೀನಿ. ಯಾಕಂದರೆ ಸಾಫ್ಟ್ ಬಾಲಲ್ಲಿ ಈಗ ನಮ್ಮ ತಾಲೂಕಿಂದ 3 ಜನ ಆಡಿದ್ದಾರೆ. ಅವರು ಈಗೆಲ್ಲ ಒಂದು ಸೀನಿಯರ್ ಲೆವೆಲ್ ಆಗಿದ್ದಾರೆ. ಅವರೆಲ್ಲ ನಮ್ಮ ಹತ್ರ ಡಿಸ್ಕಷನ್ ಮಾಡಿ ಯಾಕೆ ನಮ್ಮ ತಾಲೂಕು ಲೆವೆಲ್ ಈ ರೀತಿ ಮಾಡಬಾರ್ದು ಅಂತ ಡಿಸ್ಕಷನ್ ಮಾಡಿದ್ರು. ಅದೇ ರೀತಿ ನಮ್ಮ ಮಂಜಣ್ಣ ಆಗಿರ್ಬೋದು, ಹಾಗೆ ಪುನೀತ್ ಆಗಿರ್ಬೋದು, ಕಿರಣ್ ಆಗಿರ್ಬೋದು, ಮಾಸ್ಟರ್ ಆಗಿರ್ಬೋದು, ದಿನೇಶ್ ಆಗಿರ್ಬೋದು, ಎಲ್ಲ ಬಿಸ್ನೆಸ್ಸಲ್ಲಿರೋರೆ, ಅವರೆಲ್ಲ ಸಪೋರ್ಟ್ ಕೈ ಜೋಡಿಸಿದ್ದಾರೆ. ಈ ತಾಲೂಕು ಲೆವೆಲ್ ಯಾವ ರೀತಿ ಅಂದರೆ 1 ಕೋಟಿ ವೆಚ್ಚದಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗ್ತದೆ. ಇದೊಂದು ಪ್ಲ್ಯಾಟ್ಫಾರ್ಮು. ಮತ್ತು ಈ ದುಡ್ಡು 1 ಕೋಟಿ ಏನೆಂದರೆ ಅದು ನೆಕ್ಸ್ಟ್ ಫ್ಯೂಚರ್ ಹೋಗ್ತಾ ಇರುತ್ತೆ. ನಮ್ಮ ತಾಲೂಕಲ್ಲೆಲ್ಲ ತಿಳ್ಕೊಬೇಕು, ಎಲ್ಲ ಜನತೆಗಳು, ಹುಡುಗರು ಅಷ್ಟೇ, ಎಲ್ಲರೂ ಅಷ್ಟೇ. ಸಪೋರ್ಟ್ ಸಹಕಾರ ತುಂಬ ಅವಶ್ಯಕತೆ ನಮಗೆ. ಯಾಕಂದರೆ ನಮ್ಮ ಫ್ಯೂಚರ್ ನಾವೇ ರೂಪಿಸ್ಕೋಬೇಕು. ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಎಲ್ಲರೂ ಒಂದು ಅಸಾಡ್ವಾಗಿ ಮಾತಾಡ್ತಾರೆ, ಟೆನ್ನಿಸ್ ಬಾಲ್ ಏನಪ್ಪ ಟೆನ್ನಿಸ್ ಬಾಲ್ ಆಡ್ತಾರೆ ಅಂತ. ಟೆನ್ನಿಸ್ ಬಾಲಲ್ಲಿ ಒಂದು ಫ್ಯೂಚರ್ ಇದೆ ಅಂತ ತೋರ್ಸೋಕ್ಕೆ ನಮ್ಮ ಮಂಜಣ್ಣವರವರು ಹೋದ್ಸಲ ಮಾಡಿದರು. ಅವ್ರ ಜೊತೆ ನಾವು ಒಂದು ಒಗ್ಗೂಡಿಸಿ ಒಂದು ಕುಟುಂಬಕ್ಕೆ ನಾವು ಸಾಥ್ ಕೊಟ್ಟು ಇದೊಂದು ಇಂಟರ್ನ್ಯಾಷನಲ್ ಲೆವೆಲ್ ಗಂಟ ಹೋಗಬೇಕು ಅಂತ ಒಂದು ಕಲಿಸ್ಕೊಳ್ತಾ ಇದ್ದೀವಿ. ಈ 1 ಕೋಟಿ ಯಾಕೆ 1 ಕೋಟಿ ಹೇಳ್ತಾ ಇದ್ದೀನಿ ಅಂದರೆ, ಟೆನ್ನಿಸ್ ಬಾಲನ್ನು 500 ರೂಪಾಯಿ, 1000 ರೂಪಾಯಿ, ಒಂದು 10,000 ಹೇಳ್ತಾ ಇರ್ತಾರೆ. ಈ ಕಂಪೇರ್ ಯಾಕಂದರೆ ಎಂಟ್ರಿ ಫೀಸೇ 1 ಲಕ್ಷ ಇಕ್ಕಿದ್ದೀರಿ, 24 ಲಕ್ಷ ಕಲೆಕ್ಷನ್ ಆಗುತ್ತೆ. ನೀವೇ ಕಂಪೇರ್ ಮಾಡ್ಬೋದು. ಎಲ್ಲರೂ ಇದೊಂದು ದೊಡ್ಡ ಮಟ್ಟ, ದೊಡ್ಡ ವೇದಿಕೆ, ಒಂದು ಪ್ಲ್ಯಾಟ್ಫಾರ್ಮು. ದಯವಿಟ್ಟು ಇದನ್ನು ಉಪಯೋಗಿಸ್ಕೊಬೇಕು ನಮ್ಮ ತಾಲೂಕಿನ ಜನತೆ. ಈ ಒಂದು ಜಾತ್ರೆ
ಒಂದೂವರೆ ತಿಂಗಳು ಕ್ರಿಕೆಟ್ ಜಾತ್ರೆ ಹಮ್ಮಿಕೊಂಡಿದ್ದೀವಿ. ಸೊ ಇದರಲ್ಲಿ ಎಲ್ಲ ಕ್ರೀಡಾಪಟುಗಳು ಎಸ್ಪೆಷಲಿ ಯೂತ್ಸ್ ಬರಬೇಕು. ಏನೋ ಮೊಬೈಲು ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡಿರ್ತಾರಲ್ಲ, ಆ ಯೂತ್ಸ್ ಆಚೆ ಬರಬೇಕು, ಇದರಲ್ಲಿ ಆಡಬೇಕು, ಆಯಿತಾ. ಸೊ ಸಹಕರಿಸ್ರಿ. ಎಲ್ಲ ರಾಜಕಾರಣಿಗಳಾಗಲಿ, ಹಿರಿಯ ಕ್ರಿಕೆಟರ್ಸು ಎಲ್ಲ ಸಹಕರಿಸ್ರಿ. ಈ ಕ್ರಿಕೆಟ್ ಜಾತ್ರೆನ ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ. ಸೊ ಮಾಡಿದಾಗ ಅದು ತುಂಬ ದೊಡ್ಡದ ಮಟ್ಟಿಗೆ ಅದು ನಡೆದಿರೋದು ನಿಜವಾಗ್ಲೂ ತುಂಬ ಖುಷಿಯನ್ನು ಕೊಡ್ತಾಯಿದೆ. ಇದು ಕೈ ಜೋಡಿಸಿದಂತಹ ಎಲ್ಲ ನಮ್ಮ ಕಮಿಟಿಯಿಂದ ಹಿಡಿದು ಎಲ್ಲ ಓನರ್ಸಿಗೆ ನಾನು ಧನ್ಯವಾದಗಳನ್ನು ನಾನು ಹೇಳ್ತೇನೆ. ಇದು ನಾನು ಒಂದು ಖುಷಿಯಿಂದ ಹೇಳ್ಕೊಳ್ಬೇಕು. ಯಾಕಂದರೆ ನಮ್ಮ ಒಂದು ಟೈಮಲ್ಲಿ, ನಮ್ಮ ಒಂದು ಸ್ಕೂಲ್ ಕಾಲೇಜ್ ಟೈಮಲ್ಲಿ ಇಂಥ ಅವಕಾಶಗಳು ನಮ್ಗೆ ಸಿಗಲಿಲ್ಲ. ಆಗಿನ ದಿನಮಾನಗಳಲ್ಲಿ ತುಂಬ ಕಷ್ಟ ಇತ್ತು. ಆದರೆ ಈಗಿನ ಒಂದು ದಿನಮಾನಗಳಲ್ಲಿ ನಮ್ಮ ಒಂದು ಯೂತ್, ನಮ್ಮ ಒಂದು ಆನೇಕಲ್ ತಾಲೂಕಲ್ಲಿರುವಂತಹ ಎಲ್ಲ ಪ್ಲೇಯರ್ಸ್ಗೆ ಒಂದು ದೊಡ್ಡ ಒಂದು ಅವಕಾಶ ಈ ಒಂದು ತಾಲೂಕು ಅಂದರೆ ಈ ಒಂದು ಪ್ರೀಮಿಯರ್ ಮುಖಾಂತರವಾಗಿ ನಿಮಗೆ ಸಿಗ್ತಾ ಇರೋದ್ರಿಂದ ಸೊ ದಯಮಾಡಿ ಇದನ್ನು ನೀವು ಉಪಯೋಗಿಸ್ಕೊಳ್ಬೇಕಾಗಿ ನಾನು ನಿಮ್ಮೆಲ್ಲರನ್ನು ನಾನು ಕೇಳ್ಕೊಳ್ತೇನೆ. ಎರಡನೇದಾಗಿ ಏನಂದರೆ, ಇದ್ರ ಜೊತೆಗೆ ಆ್ಯಕ್ಚುಲಿ ಫಸ್ಟ್ ಒಂದು ಸೀಸನ್ನಲ್ಲಿ ನಾವು ಪಾಯಿಂಟ್ ವೈಸಲ್ಲಿ ನಾವು ನಡೆಸ್ತಾ ಬಂದ್ವಿ. ಸೊ ಅದೇ ರೀತಿಯಾಗಿ ಈ ಒಂದು ಸರಿ ಪ್ರತಿಯೊಬ್ಬರಿಗೂ ಅಂದರೆ ಆ್ಯಕ್ಷನ್ಗೆ ಬರುವಂಥ ಆ್ಯಕ್ಷನಲ್ಲಿ ಪಾಯಿಂಟ್ ಕೊಂಡುಕೊಂಡಂತಹ ವ್ಯಕ್ತಿಗಳಿಗೆ ಅಮೌಂಟ್ ಸಿಗೋ ರೀತಿಯಲ್ಲೂ ಕೂಡ ಕಮಿಟಿ ಸಹಾಯ ಮಾಡೋ ಪ್ಲ್ಯಾನನ್ನು ಕೊಟ್ಟಿದೆ ಮತ್ತು ಮಾಡ್ತಾ ಇದೆ. ಸೊ ಪ್ರತಿ ಶನಿವಾರ ಭಾನುವಾರ ಮ್ಯಾಚ್ ಇರುತ್ತೆ. ದಯವಿಟ್ಟು ತಮ್ಮ ತಂಡದ ಮಾಲೀಕರಿಗೆ ನೀವು ಸಹ ಸಹಕರಿಸಬೇಕಾಗ್ತದೆ. ಈ ಒಂದು ಏನೋ ನಾವು ಮಾಡಿದ್ದೀವಿ, ಈ ಒಂದು ಫೌಂಡೇಶನ್ನು ಎಲ್ಲರಿಗೂ, ಎಲ್ಲ ಯುವ ಆಟಗಾರರಿಗೆ ಉತ್ತಮವಾದ ವೇದಿಕೆ ಆಗಲಿದೆ. ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ. ನಮ್ಮ ಕಡೆಯಿಂದ ಏನು ಟ್ರಸ್ಟ್ ಕಡೆಯಿಂದ ಯಾವ ಪ್ಲೇಯರ್ಗೆ ಏನಾದರೂ ಒಂದು ಕ್ರಿಕೆಟ್ಗೆ ಯಾವ ರೀತಿ ಬೇಕಾದ್ರೂ ಸಹಾಯ ಕೇಳಿ ನಾವು ಯಾವಾಗಲೂ ರೆಡಿಯಾಗಿರ್ತೀವಿ ಅಂತ ಹೇಳ್ತಾ ಇದ್ದೇವೆ. ಪ್ರತಿಯೊಂದು ಪ್ಲೇಯರು ಏನು ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಎಲ್ಲರಿಗೂ ಉತ್ತಮವಾದ ವೇದಿಕೆ. ದಯಮಾಡಿ ಇದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸ್ತೇವೆ. ಇನ್ನೊಂದು ಫ್ರೆಂಡ್ಲಿಯಾಗಿ ನಡೆಸ್ತಾ ಇದ್ದೀವಿ, ಅಷ್ಟೇ ಸ್ಟ್ರಿಕ್ಟಾಗಿ ಕೂಡ ನಡೆಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನಿಮ್ಮನ್ನು ನಂಬ್ಕೊಂಡು 1 ಲಕ್ಷ ಎಂಟ್ರಿ ಫೀಸ್ ಕೊಟ್ಟು ಮತ್ತು ನಿಮಗೆ ಏನು ಆಗುವಗಳನ್ನ ನಿಮ್ಮ ಓನರ್ಸ್ ನೋಡ್ತಾರೆ. ನಿಮ್ಮನ್ನು ಅವರು ಏನು ಕರ್ಕೊಳ್ತಾರೆ ಬಿಡ್ಡಿಂಗಲ್ಲಿ, ದಯವಿಟ್ಟು ಶನಿವಾರ ಯಾರು ಅವೈಲೇಬಿಲಿಟಿ ಇದ್ದಾರೋ ಆ ಪ್ಲೇಯರ್ಸ್ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಮನ್ನು ನಂಬ್ಕೊಂಡು ಒಂದು ಟೀಮ್ ಫಾರ್ಮ್ ಮಾಡ್ತಾರೆ. ಆ ಒಂದು ಟೈಮಲ್ಲಿ ನೀವು ಕೈ ಕೊಟ್ಟಾಗ ಆ ಟೀಮು ಟೋಟಲ್ ಕೊಲಾಪ್ಸ್ ಆಗುತ್ತೆ. ದಯವಿಟ್ಟು ಶನಿವಾರ ಭಾನುವಾರ ನಾವು ಡೇಟ್ ಅನೌನ್ಸ್ ಮಾಡಿದ್ದೀವಿ, ಆ ಡೇಟಲ್ಲಿ ಎಲ್ಲ ಪ್ಲೇಯರ್ಗಳು ಯಾರ್ಯಾರು ಅವೈಲೇಬಿಲಿಟಿ ಇದ್ದಾರೋ ದಯವಿಟ್ಟು ಅವ್ರು ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿ ತಮ್ಮಲ್ಲಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.